ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಗಣಿತಿದಾರೆ. ತಾವೆಲ್ಲರೂ ಕೂಡ ಈಗಾಗಲೇ ಗಣತಿಯನ್ನ ಮಾಡ್ತಾ ಇದ್ದೀರಾ. ಗಣತಿಗೆ ಸಂಬಂಧಪಟ್ಟ ಹಾಗೆ ನಕ್ಷೆ, ಏನು ಒಂದು ಲೇಔಟ್ ಮ್ಯಾಪ್ ಅನ್ನ ನೀವು ರಚನೆ ಮಾಡ್ಕೊಂಡಿದ್ದೀರಾ, ಅಂದ್ರೆ ಸಿದ್ಧಪಡಿಸ್ಕೊಂಡಿದ್ದೀರಾ. ಅದು ನಿಮ್ಗೆ ಒಂದು ಪೆನ್ಸಿಲ್ ನಲ್ಲಿ ನೀವು ಏನು ಕೊಟ್ಟಿರ್ತಕ್ಕಂಥ ಶೀಟ್ ಅಲ್ಲಿ ಒಂದು ಪೆನ್ಸಿಲ್ ನಲ್ಲಿ ನೀವು ಒಂದು ನಿಮ್ಮ ಬ್ಲಾಕ್ದು ಲೇಔಟ್ ಮ್ಯಾಪ್ ಅನ್ನ ನೀವು ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಲೇಔಟ್ ಮ್ಯಾಪ್ ಅನ್ನ ಕಲರ್ಫುಲ್ ಆಗಿ ನಾವು ಹೇಗ್ ಮಾಡ್ಬೋದು, ಕೆಲವೊಂದಷ್ಟು ಗ್ರೂಪ್ ನಲ್ಲಿ ಯಾರೋ ಒಬ್ರು ಆತರ ಕಲರ್ಫುಲ್ ಮಾಡಿ ಹಾಕಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ತುಂಬಾ ಈಸಿಯಾಗಿ ನೀವೇ ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಲೇಔಟ್ ಮ್ಯಾಪ್ ಅನ್ನ ನೀವು ಈಸಿಯಾಗಿ ನೀವು ಅದನ್ನ ಕಲರ್ಫುಲ್ ಆಗಿ ಮಾಡಿ ಒಂದು ಕಲರ್ ಪ್ರಿಂಟ್ ತೆಗೆದು ನೀವು A3 ಸೈಜ್ಗೆ ಕೊಡಬಹುದು. ಸೊ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ನೋಡಿ ಅದರಂತೆ ನಿಮ್ಮ ಮೊಬೈಲ್ ನಲ್ಲೇ ಮಾಡಿ. ಸೊ ನೋಡಿ, ಈಗ ಗೂಗಲ್ ಬ್ರೌಸರ್ಗೆ ಹೋಗ್ತೀರಾ. ಗೂಗಲ್ ಬ್ರೌಸರ್ ಅಲ್ಲಿ ನಮಗೆ ಸಾಕಷ್ಟು AI ಟೂಲ್ಸ್ ಇದೆ. ಸೊ ಅದರಲ್ಲಿ ಗೂಗಲ್ಗೆ ಸಂಬಂಧಪಟ್ಟ ಹಾಗೆ ಜೆಮಿನಿ ಇದೆ. ಆ ಜೆಮಿನಿ AI ಅಂತ ಹೇಳಿ ನೀವು ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಿ. ಇಲ್ಲಿ ನಿಮ್ಗೆ ಜೆಮಿನಿ AI ಅಂತಕ್ಕಂಥದ್ದು ಒಂದು ವೆಬ್ ಲಿಂಕ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಗೂಗಲ್ ಜೆಮಿನಿ ಅಂತ ನಿಮ್ಗೆ ಬರ್ತದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾದ್ರೂ ಅದು ನಿಮ್ಮ ಮೇಲ್ ಐ ಡಿ ತೆಗೆದುಕೊಂಡು ಅದೇನಾದ್ರೂ ಲಾಗಿನ್ ಆದ್ರೆ ಆ ಮೇಲ್ ಐ ಡಿ ಕೊಟ್ಟು ಲಾಗಿನ್ ಆಗಿ ಡೈರೆಕ್ಟ್ ಆಗಿ ಈ ತರ ಬರ್ತದೆ. ಸೊ ನೋಡ್ರಿ, ಇಲ್ಲಿ ಪೇಜ್ ಬರ್ತದೆ. ಇಲ್ಲಿ ಏನೇನಿದೆ, ಕ್ರಿಯೇಟ್ ಇಮೇಜ್ ಇದೆ. ಇಲ್ಲಿ ತುಂಬಾ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಉಚಿತ, ಫ್ರೀ ಆಗಿ ಮಾಡ್ಕೊಳ್ಳುವಂಥದ್ದು. ಈಗ ನಾನು ನನ್ನ ಒಂದು ಲೇಔಟ್ ಮ್ಯಾಪ್ ಅನ್ನ ಕಲರ್ಫುಲ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಕ್ರಿಯೇಟ್ ಇಮೇಜ್ ಅಂತಕ್ಕಂಥ ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸಾಕಷ್ಟು ಇಮೇಜಸ್ ತೋರಿಸುತ್ತೆ. ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೋಡಿ, ಇಲ್ಲಿ ಕೆಳಗಡೆ ಈ ತರ ಪ್ಲಸ್ ಮಾರ್ಕ್ ಇದೆ. ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಇದೆ. ಕ್ಯಾಮ್ರಾ ಇದೆ. ನೀವು ಬೇಕಾದ್ರೆ ಅಲ್ಲೇ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಅಲ್ಲೇ ಕ್ಯಾಮ್ರಾ ಹೊಡೆದು ಬೇಕಾದ್ರೆ ನೀವು ಅಪ್ಲೋಡ್ ಮಾಡಬಹುದು. ನಿಮ್ಮ ಈಗ ಲೇಔಟ್ ಮ್ಯಾಪ್ ಏನ್ ಮಾಡ್ಕೊಂಡಿದ್ದೀರಾ ಅದನ್ನ ನೀವು ಒಂದು ಫೋಟೋ ಹೊಡೆದು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ. ಮೊದ್ಲೇನೆ ಸೇವ್ ಮಾಡಿ ಇಟ್ಕೊಂಡಾದ್ಮೇಲೆ ನೀವು ಈ ಪ್ರಯತ್ನವನ್ನ ಮಾಡಿ. ಸೊ ಈಗ ನಾನು ಒಂದು ಮ್ಯಾಪ್ ಅನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಇದೆ. ಅಪ್ಲೋಡ್ ಫೈಲ್ ಮೇಲೆ ಕೊಟ್ಟ ತಕ್ಷಣ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಕ್ಯಾಮ್ರಾ, ಈ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಇಲ್ಲೇ ಓಪನ್ ಆಗುತ್ತೆ. ನೀವು ಹಾಗೇನೆ ಫೋಟೋ ಹೊಡೆದು ಅಪ್ಲೋಡ್ ಮಾಡಬಹುದು. ಆಲ್ರೆಡಿ ನಾನು ಗ್ಯಾಲರಿನಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಫೈಲ್ಸ್ ತೆಗೀರಿ. ಸೊ ತೆಗೆದಾಗ ಇಲ್ಲೆಲ್ಲ ಓಪನ್ ಆಗುತ್ತೆ. ಸಾಕಷ್ಟು ಆಪ್ಷನ್ಸ್ ನಿಮಗೆ ಆಲ್ಬಮ್ ಗ್ಯಾಲರಿನಲ್ಲಿ ಇಟ್ಟಿರ್ತೀರಾ. ಸೊ ನೋಡಿ, ನಾನು ಇಲ್ಲಿ ಒಂದು ಲೇಔಟ್ ಮ್ಯಾಪ್ ಅನ್ನ ಗ್ಯಾಲರಿನಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ಹೇಳಿ ಕೊಟ್ಟೆ. ನೋಡಿ, ಡನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಮ್ಯಾಪ್ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ಡಿಸ್ಕ್ರೈಬ್ ಯುವರ್ ಇಮೇಜ್ ಅನ್ನತ್ತೆ. ಅಂದ್ರೆ ನಿಮ್ಮ ಇಮೇಜ್ ಏನೇನ್ ಆಗ್ಬೇಕು ಅನ್ನೋದನ್ನ ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಾಗತ್ತೆ. ಈಗ ನಾನು ಏನ್ ಮಾಡ್ತೀನಿ, ಆಲ್ ಹೌಸಸ್ ಸಿಂಪಲ್ ಆಗಿ ಕೊಡಿ. ಆಲ್ ಹೌಸಸ್ ಇನ್ ರೆಡ್ ಕಲರ್. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಡಿ. ರೆಡ್ ಕಲರ್ ಅಂಡ್ ಸ್ಟ್ರೀಟ್ ರೋಡ್ಸ್ ಇನ್ ಬ್ಲೂ ಕಲರ್. ಸೊ ಇಷ್ಟು ಕೊಡಿ. ನೀವು ಇನ್ನೂ ಏನಾದ್ರೂ ಚೇಂಜಸ್ ಬೇಕಂದ್ರೆ ನಿಮ್ಗೆ ಯಾವ ಕಲರ್ ಬೇಕು, ಏನಾದ್ರೂ ನಿಮ್ಗೆ ತೋಟ ಇದ್ರೆ ಅದನ್ನೆಲ್ಲ ಗ್ರೀನ್ ಕಲರ್ಸ್ ಅಂತ ಹೇಳಿ ನೀವು ಕೊಡಿ. ಏನೇ ಡಿಸ್ಕ್ರೈಬ್ ಮಾಡಿ. ನಿಮ್ಗೆ ನಿಮ್ಮ ಮ್ಯಾಪ್ ಯಾವ್ಯಾವ ತರ ಬೇಕು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿ. ಇಲ್ಲಿ ಬರೀರಿ, ಟೈಪ್ ಮಾಡಿ. ಸೊ ಟೈಪ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಒಂದು ಆರೋ ಮಾರ್ಕ್ ಇರ್ತದೆ. ಈ ತರ ಈ ಒಂದು ಆರೋ ಮಾರ್ಕ್ ಅನ್ನ ನೀವು ಕೊಟ್ರೆ ನೋಡಿ, 1 ನಿಮಿಷ ಅದು ಟೈಮ್ ತಗೊಳುತ್ತೆ. 1 ನಿಮಿಷ ಟೈಮ್ ತಗೊಂಡು ನಿಮ್ಗೆ ಬೇಕಾದ ಏನ್ ಡಿಸ್ಕ್ರೈಬ್ ಮಾಡಿರ್ತೀರಾ, ಒಂದು ಇಮೇಜ್ ಹೇಗ್ ಬೇಕು ಅಂತ ನೀವು ಕೇಳ್ಕೊತೀರಾ, ಆ ತರ ನಿಮ್ಗೆ ಆ ಇಮೇಜ್ ಅನ್ನ ರೆಡಿ ಮಾಡಿ ಕೊಡುತ್ತೆ. ಸೊ ಇದಕ್ಕೆ ನೀವು ಯಾರ ಹತ್ರನೂ ಹೋಗೋದ್ ಬೇಕಾಗಿಲ್ಲ, ಏನು ಮಾಡೋದ್ ಬೇಕಾಗಿಲ್ಲ. ಸೊ ಇದನ್ನ ನೀವು ನಿಮ್ ಗ್ಯಾಲರಿಗೆ ಸೇವ್ ಮಾಡ್ಕೊಂಡು ನೀವು ಸೈಬರ್ ಹೋಗಿ A3 ಸೈಜ್ ಬೇಕಾದ್ರೂ ನೀವು ಅದನ್ನ ಪ್ರಿಂಟ್ ಎತ್ಕೋಬಹುದು. 1-2 ನಿಮಿಷಕ್ಕೆ ನಿಮಗೆ ಬಂದ್ಬಿಡುತ್ತೆ. ನೀವು ಅದನ್ನ ಸೇವ್ ಮಾಡ್ಕೋಬಹುದು. ಓಕೆ, ಈಗ ನೋಡಿ, ನಾನು ಕೊಟ್ಟಿದ್ದೆ, ನಾನು ಹೌಸಸ್ ಎಲ್ಲ ರೆಡ್ ಕಲರ್ ಅಂತ ಕೊಟ್ಟಿದ್ದೆ. ಹಾಗೇನೆ ಸ್ಟ್ರೀಟ್ ಎಲ್ಲ ಬ್ಲೂ ಕಲರ್ ಕೊಟ್ಟಿದ್ದೀನಿ.
ಸೊ ನೋಡಿ, ಇದು ಮಾಮೂಲಿ ಏನ್ ಅದ್ರಲ್ಲಿ ಇತ್ತು, ಈ ಸ್ಟ್ರೀಟ್ ಎಲ್ಲ ಬ್ಲೂ ಕಲರ್ ಆಗಿದೆ. ಸೊ ಇಲ್ಲಿ ಇಮೇಜಸ್ ಅಲ್ಲಿ ಕೆಲವೆಲ್ಲ ಇತ್ತಲ್ಲ, ಪಾಂಡು ಇದೆಲ್ಲ ಇತ್ತಲ್ಲ, ನಾನು ಅದೇನು ಚೇಂಜ್ ಮಾಡಿಲ್ಲ. ನೀವು ಯಾವ ತರ ಬೇಕೋ ಆ ತರ ಕೊಟ್ಕೋಬಹುದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಇಮೇಜ್ ಬರುತ್ತೆ. ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಓಕೆ, ಪ್ರಯತ್ನ ಮಾಡಿ. ಒಂದು ಹೊಸ ಅನುಭವ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು.